ಒಂದು ನಾಡು, ಆ ನಾಡನ್ನ ಆಲ್ಮೋಸ್ಟ್ 19 ವರ್ಷ ರೂಲ್ ಮಾಡಿದ ಲೀಡರ್. ಆ ಲೀಡರ್ ಮಗ ಲೀಡರ್ ಆಗಿಯೇ ಬೆಳಿತಾನೆ ಅನ್ನೋದ್ರಲ್ಲಿ ನೋ ಡೌಟ್. ಯಾಕಂದ್ರೆ ಕರುಣಾನಿಧಿಯ ರಾಜಕೀಯ ರಕ್ತ ಸ್ಟಾಲಿನ್ ರಕ್ತದಲ್ಲೇ ಇದೆ. ಆದ್ರೆ ಕರುಣಾನಿಧಿಯ ನೆರಳಲ್ಲೇ ಬೆಳೆದ ಸ್ಟಾಲಿನ್ ರಾಜಕೀಯವಾಗಿ ರೂಪುಗೊಂಡಿದ್ದು ಹೇಗೆ ಅನ್ನೋದೇ ಇಂಟ್ರೆಸ್ಟಿಂಗ್. ಕರುಣಾನಿಧಿಗೆ ಸ್ಟಾಲಿನ್ ಮುದ್ದಿನ ಮಗ. ಕರುಣಾನಿಧಿ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಬಂದಾಗ ಎದುರಿಗೆ ನಿಂತಿದ್ದು ಅದೇ ಸ್ಟಾಲಿನ್. ಬರೋಬ್ಬರಿ 49 ವರ್ಷ ಡಿಎಂಕೆಯ ಅಧ್ಯಕ್ಷರಾಗಿದ್ದ ಕರುಣಾನಿಧಿ ಸ್ಥಾನವನ್ನ ಸ್ಟಾಲಿನ್ ತುಂಬಲು ರೆಡಿಯಾಗಿದ್ದಾರೆ. ಆದರೆ ಇಲ್ಲೊಂದು ವಿಷಯ ಹೇಳಬೇಕು. 2017ರ ಹೊತ್ತಿಗಾಗಲೇ ಕರುಣಾನಿಧಿ ಆರೋಗ್ಯ ತುಂಬಾ ಕೈ ಕೊಟ್ಟಿತ್ತು. ಸುಧಾರಿಸಿಕೊಳ್ಳೋದು ಕಷ್ಟ, ರಾಜಕೀಯ ಮಾಡೋದು ಇನ್ನೂ ಕಷ್ಟ ಅಂತ ಕರುಣಾನಿಧಿಗೆ ಗೊತ್ತಾಗಿ ಹೋಗಿತ್ತೇನೋ. ಹಾಗಾಗಿ 2017ರಲ್ಲೇ ಸ್ಟಾಲಿನ್ನನ್ನ ಡಿಎಂಕೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ನೇಮಿಸಿದ್ರು. ಅಂದೇ ಡಿಸೈಡ್ ಮಾಡಿದ್ರು ಉತ್ತರಾಧಿಕಾರಿ. ಸ್ಟಾಲಿನ್ಗೆ ಕ್ಲಿಯರ್ ಆಗಿತ್ತು ರಾಜಕೀಯ ಹಾದಿ. 2013ರವರೆಗೆ ಸ್ಟಾಲಿನ್ ಕಂಪ್ಲೀಟ್ ಅಪ್ಪ ಕರುಣಾನಿಧಿಯ ನೆರಳಿನಂತಿದ್ರು. ಡಿಎಂಕೆ ಕಾರ್ಯಕರ್ತರಲ್ಲಿ ಕರುಣಾನಿಧಿ ನಂತರ ಸ್ಟಾಲಿನ್ ರೂಲ್ ಮಾಡ್ತಾರೆ ಅಂತ ಗೊತ್ತಿದ್ರೂ ಅಧಿಕೃತವಾಗಿ ಘೋಷಣೆಯಾಗದ ಹೊರತು ನಂಬುವ ಹಾಗಿರಲಿಲ್ಲ. ಯಾಕಂದ್ರೆ ಪಕ್ಷದಲ್ಲೇ ಇದ್ರು ವಿರೋಧಿಗಳು. ಹಾಗಾಗಿ ಅಪ್ಪ ಇರೋ ತನಕ ಸ್ಟಾಲಿನ್ ಕೂಡ ಪಟ್ಟಕ್ಕೆ ಆಸೆ ಪಟ್ಟವರಲ್ಲ. ಆದರೆ 2013ರಲ್ಲಿಯೇ ಕರುಣಾನಿಧಿ ಡಿಸೈಡ್ ಮಾಡಿದ್ರು, ನನ್ನ ನಂತರದ ಸ್ಥಾನ ಸ್ಟಾಲಿನ್ಗೆ ಅಂತ. 2014ರಲ್ಲಿ ಸ್ಟಾಲಿನ್ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ ಇನ್ನೊಬ್ಬ ಮಗ ಎಂಕೆ ಅಳಗಿರಿಯನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿದ್ರು ಕರುಣಾನಿಧಿ. ಅಲ್ಲಿಗೆ ಸ್ಟಾಲಿನ್ ಹಾದಿ ಸುಗಮವಾಗಿತ್ತು. ಪಕ್ಷದಲ್ಲಿ ಇನ್ಮುಂದೆ ಸ್ಟಾಲಿನ್ನದ್ದೇ ದರ್ಬಾರ್. ಅಂದ್ರೆ 2013ರಿಂದಲೇ ಸ್ಟಾಲಿನ್ ಡಿಎಂಕೆ ಪಕ್ಷವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡ್ರು. ತಮಗೆ ಮತ್ತು ಪಕ್ಷಕ್ಕೆ ನಿಷ್ಠೆಯಿಂದ ಇರುವವರಿಗೆ ಮಾತ್ರ ಸ್ಥಾನ ಕಲ್ಪಿಸಿದ್ರು. ತಮ್ಮ ನಾಯಕತ್ವದ ಬಗ್ಗೆ ಲೇವಡಿ ಮಾಡಿದವರನ್ನ, ನಾಯಕತ್ವವನ್ನ ಒಪ್ಪಿಕೊಳ್ಳದವರನ್ನ ಮುಲಾಜಿಲ್ಲದೆ ಪಕ್ಷದಿಂದ ಹೊರಗೆ ಹಾಕಿದ್ರು. ಆ ಮೂಲಕ ಡಿಎಂಕೆಯಲ್ಲಿ ನಾನೇ ಕಿಂಗ್ ಅನ್ನೋ ಸಂದೇಶವನ್ನ ರವಾನಿಸಿದ್ರು. ಅಪ್ಪ ಕರುಣಾನಿಧಿ ಸೀರಿಯಸ್ ಆಗಿ ಹಾಸಿಗೆ ಹಿಡಿದ ಮೇಲೆ ಪಕ್ಷದ ಎಲ್ಲಾ ತೀರ್ಮಾನ ಸ್ಟಾಲಿನ್ನದ್ದೇ ಆಗಿತ್ತು. ಅಪ್ಪನ ರಾಜಕೀಯ ಚದುರಂಗದಾಟವನ್ನ ಚೆನ್ನಾಗಿಯೇ ಕರಗತ ಮಾಡಿಕೊಂಡಿದ್ರು ಸ್ಟಾಲಿನ್. ಅಪ್ಪನಿಗಿದ್ದಂತಹ ಹೋರಾಟದ ಹಿನ್ನೆಲೆ ಸ್ಟಾಲಿನ್ಗೆ ಇಲ್ಲವಾದರೂ ಒಬ್ಬ ಪೊಲಿಟಿಕಲ್ ಮಾಸ್ ಲೀಡರ್ ಆಗೋ ಎಲ್ಲಾ ಲಕ್ಷಣಗಳಿವೆ. 2016ರ ಎಲೆಕ್ಷನ್ನಲ್ಲಿ ಅಧಿಕಾರ ಹಿಡಿಯುವಲ್ಲಿ ಸೋತರೂ ಸ್ಟಾಲಿನ್ ವಿರೋಧ ಪಕ್ಷದ ಅತಿದೊಡ್ಡ ನಾಯಕ ನಾನೇ ಅಂತ ಪ್ರೂವ್ ಮಾಡಿದ್ರು. ಸ್ಟಾಲಿನ್ ರಾಜಕೀಯ ಲೆಕ್ಕಾಚಾರ ಕಂಡು ಜಯಲಲಿತಾನೇ ಬೆಚ್ಚಿ ಬಿದ್ದಿದ್ದೂ ಇದೆ. ಕರುಣಾನಿಧಿಯಿಂದ ದೂರವಾಗಿದ್ದ ಅಳಗಿರಿ ಮತ್ತೆ ತಮ್ಮ ರಾಜಕೀಯ ಗೇಮ್ ಶುರು ಮಾಡ್ತಾರಾ? ಸ್ಟಾಲಿನ್ ಅದಕ್ಕೆ ಅವಕಾಶ ಕೊಡ್ತಾರಾ? ಕರುಣಾನಿಧಿ ಮಗಳು ಕನಿಮೋಳಿ ಕಥೆ ಏನು? ಮತ್ತೆ ಶುರುವಾಗುತ್ತಾ ಅಳಗಿರಿ ಗೇಮ್. ಆದ್ರೆ ಇಲ್ಲೊಂದು ಪ್ರಶ್ನೆ ಇದೆ. ಎಂಕೆ ಅಳಗಿರಿ ಪಕ್ಷದಿಂದ ಉಚ್ಚಾಟನೆ ಆಗಿ ಅಪ್ಪನ ನೆರಳಿನಿಂದ ದೂರವೇ ಉಳಿದ್ರು. ಕರುಣಾನಿಧಿ ಇರೋ ತನಕ ಅಳಗಿರಿಯು ಸುಮ್ಮನಿದ್ರು. ಯಾಕಂದ್ರೆ ಅಪ್ಪನ ರಾಜಕೀಯ ಇಮೇಜ್ ಮುಂದೆ, ಪವರ್ ಮುಂದೆ ನಾನು ಏನೇ ಎಗರಾಡಿದ್ರೂ ವರ್ಕೌಟ್ ಆಗಲ್ಲ ಅನ್ನೋದು ಗೊತ್ತಿತ್ತು. ಆದ್ರೆ ಈಗ ಅಪ್ಪ ಕರುಣಾನಿಧಿ ಇಲ್ಲ, ಅಳಗಿರಿ ಸುಮ್ಮನಿರ್ತಾರಾ ಅನ್ನೋದೇ ಪ್ರಶ್ನೆ. ಬಹುಶಃ ಸ್ಟಾಲಿನ್ ವಿರುದ್ಧ ಇನ್ನೊಂದು ಗೇಮ್ ಶುರು ಮಾಡಬಹುದು. ಸ್ಟಾಲಿನ್ ಎಷ್ಟೇ ಅಪ್ಪನ ಗರಡಿಯಲ್ಲಿ ಬೆಳೆದ್ರೂ ಅಪ್ಪನಷ್ಟು ಪ್ರಬುದ್ಧ ಅಲ್ಲ ಅನ್ನೋ ಮಾತಿದೆ. ಅಪ್ಪನಷ್ಟು ಮಾಸ್ ಲೀಡರ್ ಅಲ್ಲ ಅನ್ನೋ ಮಾತೂ ಇದೆ. ಅದನ್ನೇ ಸ್ಟಾಲಿನ್ ಬ್ರದರ್ ಅಳಗಿರಿ ಹೇಳಿದ್ದು.
ಆದರೆ ಸ್ಟಾಲಿನ್ ಅಷ್ಟು ಸುಲಭದ ಆಸಾಮಿಯೂ ಅಲ್ಲ. ರಾಜಕೀಯವಾಗಿ ಪಳಗಿದ್ದಾರೆ. ಅವರ ಮೇಲೆ ಈಗ ಅತಿ ದೊಡ್ಡ ಜವಾಬ್ದಾರಿ ಇದೆ. ಒಂದು ಡಿಎಂಕೆ ಪಕ್ಷವನ್ನ ಅಪ್ಪನಷ್ಟೇ ಸಮರ್ಥವಾಗಿ ಮುಂದುವರಿಸಿಕೊಂಡು ಹೋಗಬೇಕು. 2, ರಾಜಕೀಯವಾಗಿ ಪ್ರಬುದ್ಧವಾಗಿ ಬೆಳಿಬೇಕು. ಮುಂಬರುವ ಎಲೆಕ್ಷನ್ನಲ್ಲಿ ಅಧಿಕಾರ ಹಿಡಿಬೇಕು. ಇಲ್ಲ ಅಂದ್ರೆ ಅದು ಡಿಎಂಕೆಯ ಅಧಪತನಕ್ಕೆ ಕಾರಣವಾಗಬಹುದು. ಸದ್ಯಕ್ಕೆ ಸ್ಟಾಲಿನ್ ಮುಂದೆ ಲೋಕಸಭಾ ಎಲೆಕ್ಷನ್ ಇದೆ. ಅಪ್ಪನಿಲ್ಲದ ಹೊತ್ತಿನಲ್ಲಿ ಲೋಕಸಭೆಗೆ ಡಿಎಂಕೆಯಿಂದ ಎಷ್ಟು ಸೀಟ್ಗಳನ್ನು ಗೆಲ್ಲಿಸಿಕೊಡ್ತಾರೆ ಅನ್ನೋ ಚಾಲೆಂಜ್ ಸ್ಟಾಲಿನ್ ಮುಂದಿದೆ. ಯಾಕಂದ್ರೆ ಜಯಲಲಿತಾ ಇಲ್ಲದ, ಕರುಣಾನಿಧಿ ಇಲ್ಲದ ತಮಿಳುನಾಡಿನ ರಾಜಕೀಯ ಚಿತ್ರಣ ಮಗ್ಗಲು ಬದಲಿಸಿದೆ. ಸಿನಿಮಾ ದಿಗ್ಗಜರಾದ ರಜನಿಕಾಂತ್ ಮತ್ತು ಕಮಲ್ ಹಾಸನ್ ರಾಜಕೀಯ ಪ್ರವೇಶ ಮಾಡಿದ್ದಾರೆ. ಅದರಲ್ಲಿ ರಜನಿಕಾಂತ್ ಹೊರಗಿನವರು, ಕಮಲ್ ಸ್ಥಳೀಯರು ಅನ್ನೋ ತಾರತಮ್ಯ ಇದೆ. ಭಾಷೆ, ನಾಡು, ನುಡಿ, ರಾಜಕೀಯದ ವಿಷಯಕ್ಕೆ ಬಂದಾಗ ತಮಿಳರು ಸ್ಥಳೀಯರ ಕೈ ಹಿಡಿತಾರೆ ಅನ್ನೋದು ಸತ್ಯ. ಅದನ್ನ ಸ್ಟಾಲಿನ್ ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಅನ್ನೋದೇ ಕುತೂಹಲ ಮೂಡಿಸಿರೋದು. ಈ ಎಲ್ಲದರ ನಡುವೆ ಕರುಣಾನಿಧಿ ಕುಟುಂಬದಲ್ಲಿ ಕೇಳಿಬರೋ ಹೆಸರು ಕನಿಮೋಳಿ. ಕನಿಮೋಳಿ ಕರುಣಾನಿಧಿಯ 3ನೇ ಪತ್ನಿ ರಾಜಾತಿ ಅಮ್ಮಾಳ್ ಮಗಳು. ಕನಿಮೋಳಿಯನ್ನ ರಾಜಕೀಯವಾಗಿ ಬೆಳೆಸಬೇಕು ಅನ್ನೋ ಆಸೆ ಕರುಣಾನಿಧಿಗಿತ್ತು. ಪತ್ರಕರ್ತೆಯಾಗಿ ಕೆಲಸ ಮಾಡಲು ಆರಂಭಿಸಿದ್ದ ಕನಿಮೋಳಿ ಕುಟುಂಬ ಅಷ್ಟೇನು ಸ್ಥಾನಮಾನ ಪಡೆದಿರಲಿಲ್ಲ. ಅದಕ್ಕಾಗಿಯೇ ಕರುಣಾನಿಧಿ ಒಂದು ಪಬ್ಲಿಕೇಶನ್ ಶುರು ಮಾಡಿ ರಾಜಾತಿ ಅಮ್ಮಾಳ್ ಕುಟುಂಬಕ್ಕೆ ನೆರವು ನೀಡಿದ್ರು, ಮುಂದೆ ತರಲು ಯತ್ನಿಸಿದ್ರು. ಅಷ್ಟೇ ಅಲ್ಲ, ಮಗಳು ಕನಿಮೋಳಿಗೆ ಪಕ್ಷದಲ್ಲಿ ಸ್ಥಾನ ಕೊಡಲಾಯಿತು. ರಾಜ್ಯಸಭಾ ಸದಸ್ಯೆಯಾಗಿ ಪಾರ್ಲಿಮೆಂಟ್ಗೆ ಹೋದ್ರು. ಹಾಗಂತ ಪಕ್ಷದಲ್ಲಿ ಕನಿಮೋಳಿಗೆ ಸಖತ್ ಪವರ್ ಇದೆ ಅಂತಲ್ಲ. ಆದರೆ ಅಪ್ಪನ ಮಾತಿನಂತೆ ಸ್ಟಾಲಿನ್ ರಾಜಕೀಯವಾಗಿ ಕನಿಮೋಳಿಯನ್ನು ಬೆಳೆಸಬೇಕಿದೆ. ಜೊತೆಯಲ್ಲೇ ಕರೆದೊಯ್ಯುವ ಜವಾಬ್ದಾರಿ ಕೂಡ ಇದೆ. ಈ ಎಲ್ಲದರ ನಡುವೆ ತಮಿಳುನಾಡಿನ ರಾಜಕೀಯ ಚಿತ್ರಣ ಬದಲಾಗಲಿದೆ. ತಮಿಳುನಾಡಿನ ರಾಜಕೀಯ ರಂಗದಲ್ಲಿ 70 ವರ್ಷ ರಾರಾಜಿಸಿದ ಸೂರ್ಯ, ಕರುಣಾನಿಧಿಯೂ ಇಲ್ಲ. ತಮಿಳರ ಅಮ್ಮ ಅನಿಸಿದ್ದ ಜಯಲಲಿತಾನೂ ಇಲ್ಲ. ಆ 2 ರಾಜಕೀಯ ಶಕ್ತಿಗಳು ಇಲ್ಲವಾದ್ಮೇಲೆ ಹೊಸ ರಾಜಕೀಯ ಶಕ್ತಿಗಳು ಬೆಳೆಯೋದಿಕ್ಕೆ ಸಿದ್ಧವಾಗ್ತಿವೆ. ಆ ಶಕ್ತಿಯನ್ನ ಸ್ಟಾಲಿನ್ ತಮಗೆ ಅನುಕೂಲವಾಗುವಂತೆ ಬಳಸಿಕೊಳ್ತಾರಾ? ಸೆಡ್ಡು ಹೊಡೆದು ನಿಲ್ತಾರಾ? ಅಪ್ಪನಂತೆ ರಾಜಕೀಯ ದೈತ್ಯ ಶಕ್ತಿಯಾಗಿ ತಮಿಳುನಾಡಿನಲ್ಲಿ ಬೆಳೆದು ನಿಲ್ತಾರಾ ಅನ್ನೋದಕ್ಕೆ ಈಗ ಉತ್ತರವಿಲ್ಲ. ಕಾಲವೇ ಉತ್ತರಿಸಲಿದೆ.